ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿರಿ ಗದ್ದಲ್ದಾಗ ವಹಿಸ್ರಿ ಅಂದರೆ ನಿಮ್ಗೆ 100% ಕಠಿಣ ಶಿಕ್ಷೆ ಆಗ್ತೈತಿ, ತೊಂದರೆ ಆಗ್ತೈತಿ. ನೋಡು, ಗಡಿಪಾರ ಆಗ್ತೀರಿ ಅಥವಾ ಇನ್ನೇನೋ ಗುಂಡಾ ಆ್ಯಕ್ಟ್ನಾಗ ಹೋಗ್ತೀರಿ, 100% ತೊಂದರೆ ಆಗುತ್ತೆ. ಸರಿಯಾಗಿ ನಿಮ್ಮ ಉದ್ಯೋಗ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರಬೇಕು. ಎವ್ರಿ ಡೇ ಇನ್ನೂ ಒಂದು ಕೆಲಸ ಮಾಡಿರಿ ಸರ್. ನೈಟ್ ಬೀಟಿಗೆ ಹೋದಾಗ ಇವರೆಲ್ಲರ ಮನೆಗೆ ಚೆಕ್ ಮಾಡಿ. ಎಸ್ ಕಂಟಿನ್ಯೂ ಚೆಕ್ ಮಾಡಿ. ಇವ್ರು ಎಲ್ಲಿ ಹೋಗ್ತಾರ ಚುರ್ಸು ಮೊಬೈಲ್ ತೊಗೊಂಡ್ರಿ ತೊಗೊಂಡಿವಲ್ಲ, ಈ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಆಗ್ತೀನಿ. ಯಾರ ಅಣ್ಣ ಚಾಕು ಇಟ್ಕೊಂಡು ಅಣ್ಣ ನೀ ಭಾರಿ ಅದಿ ಹಾಡು ಹಾಕೊಳ್ಳೋದು, ಯಾರಿಗಾರ ಜೈ ಅನ್ನೋದು ಎಲ್ಲ ಬಂದ್. ನೀವಾತು ನಿಮ್ಗೆ ಕೆಲಸ ಆಯ್ತು. ಎಲ್ಲೇ ಒಬ್ಬರೇ ಏನಾರ ಯಾವನಾರ ಅಣ್ಣ ನಾ ಹಾಕೊಂಡಿರಿ ನನ್ನಿಂದ ಒಂದು 4 ಮಂದಿ ಅದಾರ ಇಂಥ ಮಂದಿ ತಲೆಯಾಗಿ ಇಟ್ಕೊಂಡು ತೆಗೆದಾಕ ಅವ್ನ ಬರ್ತಾನೆ. ಯಾರು ನಿಮ್ಮ ಹಿಂದಿಗೆ ಬರ್ತಾರೆ? ನೀವು ಜೈಲಿಗೆ ಹೋದ ಯಾರು ಬರುದಿಲ್ಲ. ಇದು ಲಾಸ್ಟ್ ವಾರ್ನಿಂಗ್ ನಿಮಗೆ. ಇನ್ನು ಕರೆದು ಹೇಳೋದು ಮುಗಿತಿನ್ನ ಕಮಿಷನರ್ ಸಾಹೇಬ್ ಹೆಸರೇ ಕರೆದ ನಿಮಗೆ ಕರೆದಿಲ್ಲ ಹೆಸರು ಹೇಳ್ಬೇಕು ನಿಮಗೆ. ಇನ್ನು ಕರೆಯಲ್ಲ ನಿಮಗೆ. ಏನು ಮಾಡ್ಬೇಕಾದ್ರೆ ಮಾಡಿಬಿಡ್ತೀವಿ. ನಿಮಗೆ ಸಂಸಾರದಿ ಅಪ್ಪ ಅಮ್ಮ ಫ್ಯಾಮಿಲಿ ಐತಿಲ್ಲ, ಅದು ನೋಡ್ಕೊಂಡು ಸರಿಯಾಗಿರ್ಬೇಕು. ಇನ್ನು ಎಲ್ಲಾರ ಯಾರನ್ನ ಗುಂಪಿನ ಹೋದೆ ಇಲ್ರಿ ಸರ್ ನಾನು ನೋಡಕ್ಕೆ ಹೋಗಿದ್ದೆ, ಹಣಿಕೆ ಹಾಕಿ ಹೋಗಿದ್ದೆ, ಏನು ಕೇಳಲ್ಲ ನಾವು. ಅದ್ರ ನೀವು ರೌಡಿ ಶೀಟ್ರು ಏನಿಲ್ಲ ಅದ್ರಾಗ ಕಂಡು ಬಂದ್ರಿ ವಿಡಿಯೋದಾಗ ಫೋಟೋದಾಗ ಅದ್ರಾಗ ಎದಿರಂತ ನಮಗೆ ಮಾಹಿತಿ ಬಂತು. ಆ ಕೇಸ್ನ ನೀವು ಇರ್ತೀರಿ ತಿಳ್ಕೊಂಡ್ಬಿಡ್ರಿ. ಎಲ್ಲಿ ಜಗಳ ಕಾಣ್ತಾವ ಅಲ್ಲಿಂದ ದೂರ ಹೋಗ್ಬೇಕು ನೀವು. ನಡಪ ಇದು ನಮ್ಗೆ ಸರಿಯಲ್ಲ ಅಂತಂದೇಳಿ ನೋಡಕ್ಕೆ ಹೋಗಂಗಿಲ್ಲ. ಹೆಸರಿಂದ ಇದ್ರ ಮೇಲೆ